ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಬಣ ಬಡಿದಾಟ. ಸಿದ್ದು ಡಿಕೆಶಿ ಆಪ್ತರಲ್ಲಿ ಯಾರಿಗೆ ಪಟ್ಟ? ಕೆಎಂಎಫ್ ಮೇಲೆ ಡಿಕೆ ಬ್ರದರ್ಸ್ ಕಣ್ಣು. ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ನಡೆಯುವ ಪೈಪೋಟಿ ಹೊಸದೇನಲ್ಲ. ಆದರೆ ಇದೀಗ ಈ ಅಧಿಕಾರದ ಲಢಾಯಿ ಸಹಕಾರಿ ಕ್ಷೇತ್ರದ ಪ್ರತಿಷ್ಠೆಯ ಕಿರೀಟವಾದ ಕೆಎಂಎಫ್ ಅಂಗಳಕ್ಕೂ ಬಂದು ನಿಂತಿದೆ. ಹೌದು, ಸಾವಿರಾರು ಕೋಟಿ ರೂಪಾಯಿ ವಹಿವಾಟು, ಲಕ್ಷಾಂತರ ರೈತರ ಜೀವನಾಡಿಯಾಗಿರುವ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಇದೀಗ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಪ್ರತಿಷ್ಠೆಯ ಸಮರವಾಗಿ ಮಾರ್ಪಟ್ಟಿದೆ. ಒಬ್ಬರು ತಮ್ಮ ಆಪ್ತನಿಗೆ ಪಟ್ಟ ಕಟ್ಟಲು ಯತ್ನಿಸಿದರೆ ಮತ್ತೊಬ್ಬರು ತಮ್ಮ ಸಹೋದರನಿಗೆ ಅಂದ್ರೆ ಡಿಕೆ ಸುರೇಶ್ಗೆ ಕೆಎಂಎಫ್ ಚುಕ್ಕಾಣಿ ನೀಡಲು ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಈ ಪ್ರತಿಷ್ಠೆಯ ಕಣದಲ್ಲಿ ಗೆಲುವು ಯಾರಿಗೆ? ಸಿದ್ದು ಬಣ ಮೇಲುಗೈ ಸಾಧಿಸಲಿದೆಯಾ ಅಥವಾ ಡಿಕೆಶಿ ಪಟ್ಟು ಗೆಲ್ಲಲಿದೆಯಾ? ನೋಡೋಣ ಬನ್ನಿ. ಕೆಎಂಎಫ್ ಅಧ್ಯಕ್ಷ ಸ್ಥಾನ ಅಂದ್ರೆ ಅದು ಕೇವಲ ಒಂದು ಹುದ್ದೆಯಲ್ಲ, ಅದು ರಾಜ್ಯದ ಕಿರೀಟ. ನಂದಿನಿ ಎಂಬ ಬ್ರ್ಯಾಂಡ್ ನೊಂದಿಗೆ ಮನೆ ಮಾತಾಗಿರುವ ಕೆಎಂಎಫ್ ವಾರ್ಷಿಕ 20,000 ಕೋಟಿಗೂ ಅಧಿಕ ವಹಿವಾಟು ನಡೆಸುವ ಬೃಹತ್ ಸಂಸ್ಥೆ. 26 ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪಾದಕ ರೈತರ ಬದುಕಿಗೆ ಆಸರೆಯಾಗಿದೆ. ಗ್ರಾಮೀಣ ಭಾಗದಲ್ಲಿ ಇದರ ಪ್ರಭಾವ ಹೆಚ್ಚಿದೆ. ಹೀಗಾಗಿಯೇ ಕೆಎಂಎಫ್ ಅಧ್ಯಕ್ಷ ಗಾದಿ ಹಿಡಿಯಲು ತುದಿಗಾಲಲ್ಲಿ ನಿಂತಿದ್ದಾರೆ. ಅಲ್ಲದೆ ರಾಜಕೀಯವಾಗಿ ದೊಡ್ಡ ಮಟ್ಟದ ಪ್ರಭಾವವನ್ನು ತೋರಿಸಲು ಇದು ಸಹಾಯವಾಗಲಿದೆ. ಈ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಶೀತಲ ಸಮರ ಶುರುವಾಗಿದೆ. ಸಹೋದರನಿಗೆ ಪಟ್ಟ ಕಟ್ಟಲು ಡಿಕೆಶಿ ಪಣ, ತಮ್ಮ ಆಪ್ತರನ್ನ ಕೂರಿಸಲು ಸಿದ್ದು ಪ್ಲಾನ್. ಡಿಕೆ ಶಿವಕುಮಾರ್ ಪಾಲಿಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಪ್ರತಿಷ್ಠೆಯಾಗಿದೆ. ಅಲ್ಲದೆ ಸಹೋದರನ ರಾಜಕೀಯ ಭವಿಷ್ಯವು ಇದರಲ್ಲಿ ಅಡಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತ ಸೋಲು ಕಂಡ ತಮ್ಮ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಪ್ರಬಲವಾದ ಹುದ್ದೆಯೊಂದನ್ನು ಕೊಡಿಸುವುದು ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಇದರ ಮೊದಲ ಹೆಜ್ಜೆಯಾಗಿಯೇ ಬೆಂಗಳೂರು ಹಾಲು ಒಕ್ಕೂಟ ಅಂದ್ರೆ ಬಹುಮೂಲ್ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈಗ ಮುಂದಿನ ಗುರಿ ಕೆಎಂಎಫ್. ಡಿಕೆ ಸುರೇಶ್ಗೆ ಹಾಲಿನ ಮಹಾಮಂಡಳಿಯ ಪಟ್ಟ ಕಟ್ಟಲು ಡಿಕೆ ಶಿವಕುಮಾರ್ ತೆರೆಮರೆಯಲ್ಲಿ ಸರ್ವ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತು ಡಿಸಿಎಂ ಆಗಿ ತಮ್ಮ ಪ್ರಭಾವವನ್ನು ಬಳಸಿ ವಿವಿಧ ಜಿಲ್ಲಾ ಒಕ್ಕೂಟಗಳ ನಿರ್ದೇಶಕರ ಮನವೊಲಿಸುವ ಕಸರತ್ತಿನಲ್ಲಿ ಅವರು ತೊಡಗಿದ್ದಾರೆ. ಡಿಕೆ ಸುರೇಶ್ ಅಧ್ಯಕ್ಷರಾದರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ಭಾಗಗಳಲ್ಲಿ ತಮ್ಮ ಹಿಡಿತವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳಬಹುದು ಎಂಬುದು ಡಿಕೆಶಿ ಲೆಕ್ಕಾಚಾರ. ಒಂದು ಕಡೆ ಡಿಕೆಶಿ ಬಣ ಹೀಗೆ ರಣತಂತ್ರವನ್ನ ರೂಪಿಸ್ತಾ ಇದ್ರೆ, ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಸುಮ್ಮನೆ ಕುಳಿತಿಲ್ಲ. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಹಲವು ನಾಯಕರು ಕೆಎಂಎಫ್ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಕೇಳಿಬರುತ್ತಿರುವ ಹೆಸರು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್. ಇತ್ತೀಚೆಗಷ್ಟೇ ರಾಯಚೂರು, ಬಳ್ಳಾರಿ, ಕೊಪ್ಪಳ ಹಾಗೂ ವಿಜಯನಗರ ಹಾಲು ಒಕ್ಕೂಟದ ರಾಬಾಕೋವಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿಟ್ನಾಳ್ ತಮ್ಮ ಪ್ರಭಾವವನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಗ್ಗಿಸಿಕೊಂಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ರಾಘವೇಂದ್ರ ಹಿಟ್ನಾಳ್ ಅವರು ಇತ್ತೀಚೆಗೆ ಪ್ರಭಾವಿ ಸಚಿವ ಸಿದ್ದರಾಮಯ್ಯನವರ ಆಪ್ತರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಗೌಪ್ಯ ಮಾತುಕತೆ ನಡೆಸಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸುಮಾರು 15 ನಿಮಿಷಗಳ ಈ ಭೇಟಿಯಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಕುರಿತಾಗಿಯೇ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ. ಇದು ಸಿದ್ದರಾಮಯ್ಯ ಬಣದ ನಾಯಕರು ಒಗ್ಗೂಡಿ ಡಿಕೆಶಿ ಬಣಕ್ಕೆ ಸೆಡ್ಡು ಹೊಡೆಯಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಹಿಟ್ನಾಳ್ ಮಾತ್ರವಲ್ಲದೆ ಭೀಮನಾಯಕ್ ಮತ್ತು ಮಾಲೂರು ಶಾಸಕ ಕೆವೈ ನಂಜೇಗೌಡ ಕೂಡ ಸಿದ್ದರಾಮಯ್ಯ ಬಣದಿಂದಲೇ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಆಗಿದ್ದಾರೆ. ಹಿಟ್ನಾಳ್ ಅವರು ತಮ್ಮ ಆಪ್ತರನ್ನ ಬೇರೆ ಬೇರೆ ಹಾಲು ಒಕ್ಕೂಟಗಳಿಂದ ಕೆಎಂಎಫ್ಗೆ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡುವ ಮೂಲಕ ತಮ್ಮ ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಈ ಬಣ ಬಡಿದಾಟ ಕೇವಲ ಕೆಎಂಎಫ್ಗೆ ಸೀಮಿತವಾಗಿಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಆಂತರಿಕ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿದೆ ಎನ್ನಲಾಗಿದೆ. ಸಿದ್ದರಾಮಯ್ಯ ತಮ್ಮ ಹಿಡಿತವನ್ನ ಸಾಬೀತುಪಡಿಸಲು ಮತ್ತು ತಮ್ಮ ನಿಷ್ಠಾವಂತರಿಗೆ ಸ್ಥಾನಮಾನ ನೀಡಲು ಬಯಸಿದ್ರೆ ಡಿಕೆ ಶಿವಕುಮಾರ್ ಸಹೋದರನಿಗೆ ಪಟ್ಟ ಕಟ್ಟಿ ರಾಜಕೀಯ ಭವಿಷ್ಯ ಉಳಿಸಿಕೊಳ್ಳಲು ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಮುಂದೇನು? ಈ ಬಣ ರಾಜಕೀಯಕ್ಕೆ ಹೈಕಮಾಂಡ್ ಕಡಿವಾಣ ಹಾಕಲಿದೆಯಾ ಅಥವಾ ಅಂತಿಮ ಕ್ಷಣದವರೆಗೂ ಕುತೂಹಲವನ್ನ ಕಾಯ್ದುಕೊಳ್ಳಲಿದೆಯಾ? ಈ ನಡುವೆ ಮಾಜಿ ಸಂಸದ ಡಿಕೆ ಸುರೇಶ್ ಇದೀಗ ಬಹುಮೂಲ್ ಅಧ್ಯಕ್ಷರಾಗಿದ್ದಾರೆ. ಬಣ ಬಡಿದಾಟದಿಂದ ಡಿಕೆಶಿ ಪಟ್ಟು ಸಡಿಲಿಸಬಹುದಾ ಎಂಬುದು $1 ಮಿಲಿಯನ್ ಪ್ರಶ್ನೆ. ರಾಜ್ಯ ರಾಜಕಾರಣದಲ್ಲಿ ಇದು ಬಿರುಗಾಳಿ ಎಬ್ಬಿಸಿದಂತೂ ಸುಳ್ಳಲ್ಲ. ಈ ಬಣ ಬಡಿದಾಟದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ.